أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಕಳೆದ ಖುತುಬದಲ್ಲಿ ಹುನೇನ್ ಯುದ್ಧದಲ್ಲಿ ದೊರೆತ ಯುದ್ಧ ಸಂಪತ್ತಿನ ವಿತರಣೆ ಕುರಿತು ಪ್ರಸ್ತಾಪಿಸಲಾಗಿತ್ತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ವಿವರಗಳು ಇವೆ. ಹಿಂದೆ ವಿವರಿಸಿದಂತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧ ಸಂಪತ್ತನ್ನು ಹಂಚಿ ಯೋಧರಿಗೆ ಅವರ ಪಾಲನ್ನು ನೀಡಿದ ನಂತರ 1/5 ಭಾಗದಲ್ಲಿ ಬಹುತೇಕ ಎಲ್ಲವನ್ನು ಹೃದಯಗಳನ್ನು ಗೆಲ್ಲಲಿಕ್ಕಾಗಿ ಕುರೈಶ್ ಗೋತ್ರದ ನಾಯಕರು ಮತ್ತು ಇತರ ಅರಬ್ ನಾಯಕರ ನಡುವೆ ಹಂಚಿದರು. ಈ ವಿತರಣೆಯಲ್ಲಿ ಕೆಲವರಿಗೆ 100 ಒಂಟೆಗಳನ್ನು, ಕೆಲವರಿಗೆ 50 ಒಂಟೆಗಳನ್ನು ನೀಡಲಾಯಿತು. ಈ ರೀತಿ ಇತರರಿಗೆ ಹೆಚ್ಚಿನ ಸಂಪತ್ತನ್ನು ನೀಡಿದ್ದನ್ನು ಕಂಡು ಅನ್ಸಾರ್ನ ಕೆಲವು ಯುವಕರು ಬೇಸರಗೊಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೇವೆ ಹಾಗೂ ಪ್ರೀತಿಯ ಕಾರಣದಿಂದ ತಾವೇ ಇತರರಿಗಿಂತ ಹೆಚ್ಚು ಅರ್ಹರು ಎಂದು ಅವರು ಭಾವಿಸಿದರು. ಕೆಲವೊಮ್ಮೆ ಅಜಾಗರೂಕತೆಯಿಂದ ಆಡಿದ ಮಾತುಗಳು ಬಹಳ ದೂರಗಾಮಿ ಪರಿಣಾಮಗಳನ್ನು ಬೀರುತ್ತವೆ. ಅನ್ಸಾರ್ರ ಯುವಕರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿತರಣೆಯ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿದ್ದರು. ಆದರೆ ಎಲ್ಲರೂ ಇದನ್ನು ಮಾಡಿರಲಿಲ್ಲ. ಆದಾಗ್ಯೂ ಇದು ಅಲ್ಲಾಹನ ಮತ್ತು ಅಲ್ಲಾಹನ ಸಂದೇಶವಾಹಕರಿಗೆ ಅಸಮಾಧಾನ ತರಿಸುವ ವಿಷಯವಾಗಿತ್ತು. ಇದರ ಪರಿಣಾಮವನ್ನು ಅನ್ಸಾರರು ಅಂತಿಮ ಕಾಲದವರೆಗೂ ಅನುಭವಿಸಬೇಕಾಯಿತು. ಇದನ್ನು ವಿವರಿಸುತ್ತಾ ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಅನ್ಹು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾವನ್ನು ಜಯಿಸಿದಾಗ ಮಕ್ಕಾದ ಜನರು ಅವರ ಬಳಿಗೆ ಬಂದರು. ಸತ್ಯವಿಶ್ವಾಸದಿಂದ ಸಂಪೂರ್ಣವಾಗಿ ಪ್ರಕಾಶಿತಗೊಳ್ಳದಿದ್ದ ಅವರ ದೃಷ್ಟಿಗಳು ಇನ್ನೂ ಲೌಕಿಕತೆಯ ಕಡೆಗೆ ಇದ್ದವು. ಅನಂತರ ನಡೆದ ಒಂದು ಯುದ್ಧದಲ್ಲಿ ಮುಸ್ಲಿಮರಿಗೆ ಕೆಲವು ಯುದ್ಧ ಸಂಪತ್ತು ದೊರೆತಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಸಂಪತ್ತನ್ನು ಆ ಜನರಲ್ಲಿ ವಿತರಿಸಿದರು. ಆಗ ಒಬ್ಬ ಅನ್ಸಾರಿ ಯುವಕನು ಒಂದು ಸಭೆಯಲ್ಲಿ ಹೀಗೆ ಹೇಳಿದನು, ನಮ್ಮ ಖಡ್ಗಗಳಿಂದ ಇನ್ನೂ ರಕ್ತ ತೊಟ್ಟಿಕ್ಕುತ್ತಿದೆ. ಆದರೆ ಅಲ್ಲಾಹನ ಸಂದೇಶವಾಹಕರು ಸಂಪತ್ತನ್ನು ತಮ್ಮ ಸಂಬಂಧಿಕರಿಗೆ ವಿತರಿಸಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ವಿಷಯ ತಿಳಿದಾಗ ನನಗೆ ಇಂತಹ ವಿಷಯ ತಲುಪಿದೆ ಎಂದು ಹಿರಿಯ ಅನ್ಸಾರರನ್ನು ಕರೆದು ಹೇಳಿದರು. ಅನ್ಸಾರರು ಅಳುತ್ತಾ, ಯಾವನಾದರೂ ತಿಳಿಗೇಡಿ ಇದನ್ನು ಹೇಳಿರಬೇಕು ಎಂದು ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹಾಗಲ್ಲ, ಎಲೇ ಅನ್ಸಾರರೇ, ನೀವು ಹೀಗೆ ಹೇಳಬಹುದಿತ್ತು, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಯಾರೂ ಆಶ್ರಯ ನೀಡದಿದ್ದಾಗ ಮತ್ತು ಅವರ ಸ್ವಂತ ಜನರು ಅವರನ್ನು ಹೊರಹಾಕಿದಾಗ ನಾವು ಅವರಿಗೆ ಆಶ್ರಯ ನೀಡಿದೆವು. ಆದರೆ ಅವರಿಗೆ ಗೌರವ ಮತ್ತು ವಿಜಯ ಲಭಿಸಿದಾಗ ಅವರು ಯುದ್ಧ ಸಂಪತ್ತನ್ನು ತಮ್ಮ ಸಂಬಂಧಿಕರಿಗೆ ಹಂಚಿದರು. ಇದನ್ನು ಕೇಳಿ ಅನ್ಸಾರರು ದುಃಖದಿಂದ ಅತ್ತು ಬಿಟ್ಟರು ಹಾಗೂ ಯಾ ರಸೂಲಲ್ಲಾ, ನಾವು ಹಾಗೇ ಹೇಳುವುದಿಲ್ಲ ಎಂದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ಇದೇ ಮಾತನ್ನು ಇನ್ನೊಂದು ರೀತಿಯಲ್ಲಿಯೂ ಹೀಗೆ ಹೇಳಬಹುದು. ಯಾವ ವ್ಯಕ್ತಿಯನ್ನು ಅಲ್ಲಾಹನು ಇಡೀ ಲೋಕದ ಮಾರ್ಗದರ್ಶನಕ್ಕಾಗಿ ಕಳುಹಿಸಿದನೋ ಅವರು ಮಕ್ಕಾದವರಾಗಿದ್ದರು. ಆದರೆ ಅಲ್ಲಾಹನು ಅವರನ್ನು ಮದೀನಕ್ಕೆ ಕರೆತಂದನು. ಅನಂತರ ಅಲ್ಲಾಹನು ತನ್ನ ಶಕ್ತಿ ಮತ್ತು ಸಾಮರ್ಥ್ಯದಿಂದ ಮಕ್ಕಾವನ್ನು ಅವರಿಗಾಗಿ ವಶಪಡಿಸಿಕೊಟ್ಟನು. ಆ ಸಮಯದಲ್ಲಿ ತಮ್ಮ ವ್ಯಕ್ತಿ ತಮಗೆ ಸಿಗುತ್ತದೆ ಎಂದು ಮಕ್ಕಾದವರು ಭಾವಿಸಿದ್ದರು. ಆದರೆ ಮಕ್ಕಾದ ಜನರು ಕುರಿಗಳು ಮತ್ತು ಒಂಟೆಗಳನ್ನು ತೆಗೆದುಕೊಂಡು ಹೋದರು. ಮದೀನಾದವರು ಅಲ್ಲಾಹನ ಸಂದೇಶವಾಹಕರನ್ನು ತಮ್ಮ ಪಟ್ಟಣಕ್ಕೆ ಕರೆದುಕೊಂಡು ಹೋದರು. ಅನಂತರ ಹೇಳಿದರು, ನಿಸ್ಸಂದೇಹವಾಗಿಯೂ ಅದೊಬ್ಬ ತಿಳಿಗೇಡಿಯ ಮಾತಾಗಿತ್ತು. ಆದರೆ ಅದರ ಪರಿಣಾಮವಾಗಿ ನಿಮಗೆ ಈ ಲೋಕದಲ್ಲಿ ಆಡಳಿತ ಸಿಗಲಾರದು. ಈಗ ನಿಮ್ಮ ಸೇವೆಗಳ ಪ್ರತಿಫಲವು ನಿಮಗೆ ಪರಲೋಕದಲ್ಲಿ ಮಾತ್ರ ಸಿಗುವುದು. ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಅನ್ಹು ಹೇಳುತ್ತಾರೆ, ನೋಡಿರಿ,
ಚರಿತ್ರೆ ಹೇಳುವುದೇನೆಂದರೆ 14ನೇ ಶತಮಾನವು ಕಳೆಯಿತು. ಈ ಅವಧಿಯಲ್ಲಿ ಪ್ರತಿಯೊಂದು ಸಮುದಾಯದವರು ಇಸ್ಲಾಮಿನ ಕಾರಣದಿಂದ ದೊರೆಗಳಾದರು. ಆದರೆ ಯಾವನೇ ಅನ್ಸಾರಿ ವ್ಯಕ್ತಿ ದೊರೆಯಾಗಲು ಸಾಧ್ಯವಾಗಿಲ್ಲ. ಆದ್ದರಿಂದ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಮಾತು ಇಡೀ ಜನಾಂಗಕ್ಕೆ ನಷ್ಟವನ್ನು ಉಂಟು ಮಾಡಬಹುದು. ಈ ಘಟನೆಯನ್ನು ಹಜರತ್ ಮುಸ್ಲಿಮದ್ ರಜಲಾನ್ಹು ತಮ್ಮ ಒಂದು ಕುತುಬದಲ್ಲಿ ವಿವರಿಸುತ್ತಾ ಜಮಾತಿಗೆ ಉಪದೇಶ ನೀಡಿದ್ದರು. ಆ ಉಪದೇಶ ಅಂದಿನಂತೆ ಇಂದಿಗೂ ನಮಗೆ ಅಷ್ಟೇ ಮುಖ್ಯವಾಗಿದೆ. ಅವರು ಹೇಳುತ್ತಾರೆ, ಯಾವುದೇ ಸ್ಥಾನಮಾನ ಅಥವಾ ಸಂಪತ್ತು ಸಿಗಲಿಕ್ಕಾಗಿ ತ್ಯಾಗ ಮಾಡುವ ಜನರು ನನ್ನ ಕರೆಯ ಮೇರೆಗೆ, ಅಂದರೆ ಖಲೀಫತುಲ್ ಮಸೀಹರ ಕರೆಯ ಮೇರೆಗೆ ತ್ಯಾಗಕ್ಕಾಗಿ ಬರದಿರಲಿ. ಬದಲಾಗಿ ಅಲ್ಲಾಹನ ಸಲುವಾಗಿ ತ್ಯಾಗ ಮಾಡುವವರು ಮಾತ್ರ ಬರಲಿ. ಏಕೆಂದರೆ ನಾನು ಸ್ವತಃ ಒಬ್ಬ ದುರ್ಬಲ ಮತ್ತು ರೋಗಿಯಾಗಿರುವ ವ್ಯಕ್ತಿಯಾಗಿದ್ದೇನೆ. ನನಗೆ ಯಾರ ಉಪಕಾರಕ್ಕೂ ಪ್ರತಿಫಲ ನೀಡಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ನನಗಾಗಿ ಕೇಳುತ್ತಿಲ್ಲ. ಯಾರು ಅಲ್ಲಾಹನಿಗಾಗಿ ಕೊಡುತ್ತಾರೋ ಅವರು ಕೊಡಲಿ. ಅಲ್ಲಾಹನ ಅವರಿಗೆ ಪ್ರತಿಫಲವನ್ನು ಸಹ ನೀಡುವನು. ಅಲ್ಲಾಹನ ಮೇಲೆ ಭರವಸೆ ಇಡಬೇಕು. ಅದಕ್ಕಿರುವ ಪ್ರತಿಫಲವನ್ನು ಅವನು ಬಯಸಿದರೆ ಈ ಲೋಕದಲ್ಲಿ ನೀಡಬಹುದು ಅಥವಾ ಪರಲೋಕದಲ್ಲಿ ನೀಡಬಹುದು. ಹೇಗಿದ್ದರೂ ಪ್ರಾಮಾಣಿಕತೆಯಿಂದ ತ್ಯಾಗ ಮಾಡುವವನ ತ್ಯಾಗವು ವ್ಯರ್ಥವಾಗುವುದಿಲ್ಲ. ಒಬ್ಬ ಸತ್ಯವಿಶ್ವಾಸಿಯ ತ್ಯಾಗವನ್ನು ಯಾರೂ ವ್ಯರ್ಥ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಲೋಕದ ಬದಲಿಗೆ ಅಲ್ಲಾಹನಿಗಾಗಿ ತ್ಯಾಗ ಮಾಡುವವರೇ ನಿಜವಾದ ತ್ಯಾಗಿಗಳು. ಒಂದು ನಿರ್ದಿಷ್ಟ ವಯಸ್ಸಿಗೆ ತಲುಪುವಾಗ ನಮಗೆ ಇಷ್ಟು ಅನುಭವವಿದೆ, ನಾವು ಇಷ್ಟು ಕೆಲಸ ಮಾಡಿದ್ದೇವೆ, ನಮಗೆ ಇದರ ಪ್ರತಿಫಲ ಸಿಗಬೇಕಿತ್ತು, ಆದರೆ ಸಿಗುತ್ತಿಲ್ಲವೆಂಬ ಆಲೋಚನೆ ಜಮಾತಿನ ಸದಸ್ಯರ ಮನಸ್ಸಿನಲ್ಲಿಯೂ ಮೂಡಬಹುದು. ಅಂತಹವರು ಯೋಚಿಸಬೇಕು, ಲೌಕಿಕ ಪ್ರತಿಫಲವನ್ನು ಮಾತ್ರ ಗಳಿಸಬೇಕೇ ಅಥವಾ ಅಲ್ಲಾಹನ ಅನುಗ್ರಹಗಳ ವಾರಸುದಾರರಾಗಬೇಕೇ ಎಂದು. ಅನ್ಸಾರುಲ್ಲಾ ಇಜ್ತಿಮಾ ಸಹ ಇಂದಿನಿಂದ ಆರಂಭವಾಗುತ್ತಿದೆ. ಅನುಭವ ಗಳಿಸುವಾಗ ಈ ವಯಸ್ಸಿನಲ್ಲಿ ಇಂತಹ ಯೋಚನೆಗಳು ಬರುತ್ತವೆ. ಯಾರದಾದರೂ ಮನಸ್ಸಿನಲ್ಲಿ ತನ್ನ ಅನುಭವ ಅಥವಾ ಸೇವೆಯ ಬಗ್ಗೆ ಇಂತಹ ಯೋಚನೆ ಉಂಟಾದರೆ ಅವರದನ್ನು ತಕ್ಷಣವೇ ದೂರ ಮಾಡಿಕೊಂಡು ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲು ಪ್ರಯತ್ನಿಸಬೇಕು. ಯುದ್ಧ ಸಂಪತ್ತಿನ ವಿತರಣೆಯ ಸಮಯದಲ್ಲಿ ಗ್ರಾಮೀಣ ಅರಬರ ತಾಳ್ಮೆಯಿಲ್ಲದ ವರ್ತನೆಯ ಬಗ್ಗೆಯೂ ಉಲ್ಲೇಖವಿದೆ. ಆ ಸಂದರ್ಭದಲ್ಲಿ ಕೆಲವು ಗ್ರಾಮೀಣರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುತ್ತ ಸೇರಿ ಸಂಪತ್ತಿಗಾಗಿ ಬೇಡಿಕಿಟ್ಟರು. ಅವರ ಈ ಅಸಭ್ಯ ವರ್ತನೆಯನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖಂಡಿಸಲಿಲ್ಲ. ಅವರೊಡನೆ ಕೋಪಗೊಳ್ಳಲೂ ಇಲ್ಲ. ಬದಲಾಗಿ ನಗುತ್ತಾ ಉತ್ತಮ ರೀತಿಯಲ್ಲಿ ಅವರಿಗೆ ತರಬೇತಿ ನೀಡಿ ಅವರಿಗೆ ಸಂಪತ್ತನ್ನು ಸಹ ನೀಡಿದರು. ಹಜರತ್ ಮುಸ್ಲಿಮದ್ ರಜಲಾನು ಹೇಳುತ್ತಾರೆ, ಈ ಯುದ್ಧಗಳು ಮುಗಿದ ನಂತರ ಸೋತ ಶತ್ರುಗಳಿಂದ ಗಳಿಸಿದ ಪರಿಹಾರಧನ ಮತ್ತು ಯುದ್ಧ ಭೂಮಿಯಲ್ಲಿ ಬಿಟ್ಟು ಹೋದ ವಸ್ತುಗಳಿಂದ ಸಂಗ್ರಹವಾದ ಸಂಪತ್ತನ್ನು ರೂಢಿಯಂತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸ್ಲಿಮರ ಸೈನ್ಯದಲ್ಲಿ ವಿತರಿಸಬೇಕಿತ್ತು. ಆದರೆ ಈ ಸಂದರ್ಭದಲ್ಲಿ ಅವರು ಈ ಸಂಪತ್ತನ್ನು ಮುಸ್ಲಿಮರಲ್ಲಿ ವಿತರಿಸುವ ಬದಲು ಮಕ್ಕಾ ಮತ್ತು ಅದರ ಸುತ್ತಮುತ್ತಲಿನ ಜನರಲ್ಲಿ ವಿತರಿಸಿದರು. ಈ ಜನರಲ್ಲಿ ಸತ್ಯವಿಶ್ವಾಸ ಇನ್ನೂ ಹುಟ್ಟಿರಲಿಲ್ಲ. ಅನೇಕರು ಆಗಲು ಸತ್ಯನಿಷೇಧಿಗಳೇ ಆಗಿದ್ದರು ಮತ್ತು ಮುಸ್ಲಿಮರಾಗಿದ್ದವರು ಕೂಡ ನವ ಮುಸ್ಲಿಮರಾಗಿದ್ದರು. ಒಂದು ಸಮುದಾಯವು ತನ್ನ ಸಂಪತ್ತನ್ನು ಇತರ ಜನರಿಗೆ ಹಂಚುವುದು ಅವರಿಗೆ ಸಂಪೂರ್ಣವಾಗಿ ಹೊಸ ವಿಷಯವಾಗಿತ್ತು. ಈ ಸಂಪತ್ತಿನ ವಿತರಣೆಯಿಂದ ಕೆಲವರ ಹೃದಯದಲ್ಲಿ ಒಳಿತು ಮತ್ತು ದೇವಭಕ್ತಿ ಉಂಟಾಗುವುದರ ಬದಲು ದುರಾಸೆ ಮತ್ತಷ್ಟು ಹೆಚ್ಚಾಯಿತು. ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುತ್ತ ಒಟ್ಟುಗೂಡಿದರು ಮತ್ತು ಹೆಚ್ಚಿನ ಬೇಡಿಕೆಗಳೊಂದಿಗೆ ಅವರಿಗೆ ತೊಂದರೆ ನೀಡಲು ಪ್ರಾರಂಭಿಸಿದರು. ಎಷ್ಟರ ಮಟ್ಟಿಗೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ತಳ್ಳುತ್ತಾ ಒಂದು ಮರದ ಬಳಿಗೆ ತಲುಪಿಸಿದರು. ಒಬ್ಬ ವ್ಯಕ್ತಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಗಲ ಮೇಲಿದ್ದ ಚಾದರವನ್ನು ಹಿಡಿದು ತಿರುಗಿಸಿದನು. ಅದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಉಸಿರುಗಟ್ಟುವಂತೆ ಆಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಎಲೇ ಜನರೇ, ನನ್ನ ಬಳಿ ಇನ್ನೂ ಏನಾದರೂ ಇದ್ದಿದ್ದರೆ ನಾನು ಅದನ್ನು ಕೂಡ ನಿಮಗೆ ನೀಡುತ್ತಿದ್ದೆ. ನೀವು ನನ್ನನ್ನು ಎಂದಿಗೂ ಜಿಪುಣ ಅಥವಾ ಹೇಡಿ ಎಂದು ಕಾಣಲಾರಿರಿ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಒಂಟೆಯ ಬಳಿಗೆ ಹೋಗಿ ಅದರ ಒಂದು ರೋಮವನ್ನು ಕಿತ್ತು ಎತ್ತಿ ತೋರಿಸುತ್ತಾ ಹೇಳಿದರು, ಎಲೇ ಜನರೇ, ನಿಮ್ಮ ಸಂಪತ್ತಿನಲ್ಲಿ ನನಗೆ ಈ ರೋಮದಷ್ಟು ಕೂಡ ಅಗತ್ಯವಿಲ್ಲ. ಅರಬ್ ಕಾನೂನಿನ ಪ್ರಕಾರ ಸರ್ಕಾರಕ್ಕೆ ಸೇರುವ 5ನೇ 1 ಭಾಗವನ್ನು ಹೊರತುಪಡಿಸಿ ಆ 5ನೇ 1 ಭಾಗವನ್ನು ಕೂಡ ನಾನು ನನ್ನ ಸ್ವಂತಕ್ಕಾಗಿ ಖರ್ಚು ಮಾಡುವುದಿಲ್ಲ. ಬದಲಾಗಿ ಅದನ್ನು ಕೂಡ ನಿಮ್ಮೆಲ್ಲರ ಕೆಲಸಗಳಿಗೆ ಖರ್ಚು ಮಾಡಲಾಗುತ್ತದೆ. ನೆನಪಿಡಿರಿ, ಮೋಸಗಾರನು ಕಿಯಾಮತ್ ದಿನದಂದು ಅಲ್ಲಾಹನ ಮುಂದೆ ತನ್ನ ಮೋಸದ ಕಾರಣದಿಂದ ಅವಮಾನಿತನಾಗುತ್ತಾನೆ. ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾಜತನದ ಆಕಾಂಕ್ಷಿಯಾಗಿದ್ದರು ಎಂದು ಜನರು ಹೇಳುತ್ತಾರೆ. ಏನು, ರಾಜ ಮತ್ತು ಜನಸಾಮಾನ್ಯರ ನಡುವಿನ ಸಂಬಂಧ ಹೀಗಿರುತ್ತದೆಯೇ? ಒಬ್ಬ ರಾಜನನ್ನು ಈ ರೀತಿ ತಳ್ಳುತ್ತಾ ಕರೆದೊಯ್ಯಲು ಮತ್ತು ಅವನ ಕುತ್ತಿಗೆಗೆ ಪಟ್ಟಿಯನ್ನು ಹಾಕಿ ಉಸಿರುಗಟ್ಟಿಸಲು ಯಾರಿಗಾದರೂ ಧೈರ್ಯ ಇರುತ್ತದೆಯೇ? ಅಲ್ಲಾಹನ ಸಂದೇಶವಾಹಕರನ್ನು ಹೊರತುಪಡಿಸಿ ಈ ಮಾದರಿಯನ್ನು ಬೇರೆ ಯಾರಿಗೆ ತೋರಿಸಲು ಸಾಧ್ಯ? ಇಡೀ ಸಂಪತ್ತನ್ನು ಬಡವರಿಗೆ ಈ ರೀತಿ ವಿತರಿಸಿದರೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿತರಣೆಯನ್ನು ನ್ಯಾಯಯುತ ವಿತರಣೆ ಎಂದು ಭಾವಿಸದ ಕಠಿಣ ಹೃದಯದ ಜನರು ಆಗಲೂ ಇದ್ದರು. ಹದೀಸಿನಲ್ಲಿ ಹೀಗೆ ವರದಿಯಾಗಿದೆ,
ಯುದ್ಧ ಸಂಪತ್ತಿನ ವಿತರಣೆಯ ಸಮಯದಲ್ಲಿ ಒಬ್ಬ ಗ್ರಾಮೀಣ ವ್ಯಕ್ತಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಬಂದು ಹೀಗೆ ಹೇಳಿದನು, ಹೇ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವು ನನಗೆ ಮಾಡಿದ ವಾಗ್ದಾನವನ್ನು ಪೂರೈಸಿರಿ, ಸಂತೋಷಪಡೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆ ಗ್ರಾಮೀಣನು ಹೇಳಿದನು, ಸಂತೋಷಪಡಿರಿ ಎಂದು ನೀವು ಅನೇಕ ಬಾರಿ ಹೇಳಿದ್ದೀರಿ, ಆದರೆ ನೀವು ಏನನ್ನೂ ಕೊಟ್ಟಿಲ್ಲ, ಕೇವಲ ಹೇಳುತ್ತಲೇ ಇರುತ್ತೀರಿ. ಆತನ ಈ ಪ್ರತಿಕ್ರಿಯೆಯಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಬೇಸರಗೊಂಡರು ಮತ್ತು ಆತನ ಕಡೆಯಿಂದ ತಮ್ಮ ಮುಖವನ್ನು ಬೇರೆಡೆಗೆ ತಿರುಗಿಸಿದರು. ಅಲ್ಲಿ ನಿಂತಿದ್ದ ಹಜರತ್ ಅಬೂ ಮೂಸಾ ಅಶ್ಶರಿ ರಜಿಯಲ್ಲಾಹು ಅನ್ಹು ಮತ್ತು ಹಜರತ್ ಬಿಲಾಲ್ ರಜಿಯಲ್ಲಾಹು ಅನ್ಹುರ ಕಡೆಗೆ ಮುಖ ಮಾಡಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇವನು ಸುವಾರ್ತೆಯನ್ನು ಸ್ವೀಕರಿಸಲು ನಿರಾಕರಿಸಿದ್ದಾನೆ, ಈಗ ನೀವು ಇದನ್ನು ಸ್ವೀಕರಿಸಿರಿ. ಇದನ್ನು ಕೇಳಿದ ಇಬ್ಬರು ತಕ್ಷಣ ಹೇಳಿದರು, ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಾವು ಸ್ವೀಕರಿಸಿದ್ದೇವೆ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀರಿನ ಪಾತ್ರೆಯನ್ನು ತರಿಸಿ ಅದರಲ್ಲಿ ತಮ್ಮ ಕೈ ಮತ್ತು ಮುಖವನ್ನು ತೊಳೆದರು ಮತ್ತು ಉಳಿದ ನೀರನ್ನು ಹಜರತ್ ಅಬೂ ಮೂಸಾ ರಜಿಯಲ್ಲಾಹು ಅನ್ಹು ಮತ್ತು ಹಜರತ್ ಬಿಲಾಲ್ ರಜಿಯಲ್ಲಾಹು ಅನ್ಹುರಿಗೆ ನೀಡುತ್ತಾ ಹೇಳಿದರು, ನೀವಿಬ್ಬರು ಈ ನೀರನ್ನು ಕುಡಿಯಿರಿ ಹಾಗೂ ನಿಮ್ಮ ಮುಖ ಮತ್ತು ಎದೆಯ ಮೇಲೆ ಕೂಡ ಹಾಕಿಕೊಳ್ಳಿರಿ ಮತ್ತು ಸಂತೋಷವಾಗಿರಿ. ಅದರಂತೆ ಅವರು ಪಾತ್ರೆಯನ್ನು ತೆಗೆದುಕೊಂಡು ಹಾಗೆಯೇ ಮಾಡಿದರು. ಇಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ನಿಯರ ನಿಷ್ಠೆ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಅನುಗ್ರಹ ಪಡೆಯುವ ತೀವ್ರ ಹಂಬಲದ ವಿಸ್ಮಯಕರ ಮತ್ತು ಶ್ಲಾಘನೀಯ ದೃಶ್ಯವು ಕಂಡುಬರುತ್ತದೆ. ಹತ್ತಿರದ ಡೇರೆಯಲ್ಲಿ ಉಮ್ಮುಲ್ ಮೊಮಿನೀನ್ ಹಜರತ್ ಉಮ್ಮು ಸಲ್ಮಾ ರಜಿಯಲ್ಲಾಹು ಅನ್ಹಾ ಸಹ ಇದ್ದರು. ಅವರು ಪರದೆಯ ಹಿಂದಿನಿಂದ ನಿಮ್ಮ ತಾಯಿಗೂ ಸ್ವಲ್ಪ ನೀರನ್ನು ಉಳಿಸಿ ಎಂದು ಹೇಳಿದರು. ಅದರಂತೆ ಹಜರತ್ ಉಮ್ಮು ಸಲ್ಮಾ ರಜಿಯಲ್ಲಾಹು ಅನ್ಹಾಗಾಗಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಉಳಿಸಿದರು. ಈಗ ನಾನು ಇಬ್ಬರು ದಿವಂಗತರ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಮೊದಲನೆಯದಾಗಿ ರೊಮೇನಿಯಾ ಜಮಾತಿನ ಮೊಬಲ್ಲಿಗರಾಗಿದ್ದ ದಿವಂಗತ ಫಹೀಮುದ್ದೀನ್ ನಾಸಿರ್ ಸಾಹಿಬ್. ಇವರ ಕುಟುಂಬದಲ್ಲಿ ಇವರ ಮುತ್ತಜ್ಜ ಹಜರತ್ ಮಿರ್ಜಾ ಇಲ್ಮುದ್ದೀನ್ ಸಾಹಿಬ್ ರಜಿಯಲ್ಲಾಹು ಅನ್ಹುರ ಮೂಲಕ ಅಹಮದಿಯತ್ ಪ್ರವೇಶಿಸಿತ್ತು. ಇವರು ಜೂನ್ 1996ರಲ್ಲಿ ಜಾಮಿಯಾದಿಂದ ತೇರ್ಗಡೆಯಾದ ನಂತರ ತಫ್ಸೀರೆ ಕುರಾನ್ನಲ್ಲಿ ವಿಶೇಷ ಶಿಕ್ಷಣ ಪಡೆದರು. 2006ರಲ್ಲಿ ಅವರನ್ನು ರೊಮೇನಿಯಾಕ್ಕೆ ಕಳುಹಿಸಲಾಯಿತು ಮತ್ತು ತಮ್ಮ ಮರಣದವರೆಗೂ ಅಲ್ಲಿ ಸೇವೆ ಸಲ್ಲಿಸುವ ಸೌಭಾಗ್ಯ ಪಡೆದರು. ಇವರು ಪರದೇಶದಲ್ಲಿ ಧರ್ಮದ ಸಲುವಾಗಿ ತ್ಯಾಗ ಮಾಡಿದ್ದಾರೆ. ಈ ದೃಷ್ಟಿಯಿಂದ ಇವರ ಸ್ಥಾನ ಶಹೀದರ ಸ್ಥಾನವೇ ಆಗಿದೆ. ಅವರು ಕೊನೆಯ ಉಸಿರಿನವರೆಗೂ ತಮ್ಮ ನಿಷ್ಠೆಯ ಪ್ರತಿಜ್ಞೆಯನ್ನು ಚೆನ್ನಾಗಿ ಪಾಲಿಸಿದರು. ಖಂಡಿತವಾಗಿಯೂ ಫಹೀಮ್ ನಾಸಿರ್ ಸಾಹೇಬರ ನಡತೆ ಮತ್ತು ಮಾದರಿಯು ವಿಶೇಷವಾಗಿ ವಾಕಿಫೀನೆ ಜಿಂದಗಿ ಆದವರಿಗೆ ಒಂದು ಪಾಠವಾಗಿದೆ. ಎರಡನೇದಾಗಿ ಕೆನಡಾದ ಸನ್ಮಾನ್ಯ ಅಬ್ದುಲ್ ರಶೀದ್ ಫಾರೂಕಿ ಸಾಹೇಬರ ಪುತ್ರರಾದ ದಿವಂಗತ ಅಬ್ದುಲ್ ಅಲೀಂ ಫಾರೂಕಿ ಸಾಹೇಬರದ್ದಾಗಿದೆ. ಇವರನ್ನು ಅವರ ಸ್ವಂತ ಮನೆಯಲ್ಲಿ ಆಯುಧಧಾರಿ ದರೋಡೆಕೋರರು ಗುಂಡು ಹಾರಿಸಿ ಶಹೀದ್ ಮಾಡಿದ್ದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಇವರು ಹಜರತ್ ಮಸೀಮ್ ಅಲೈಹಿ ಸಲಾಮರ ಸಹಾಬಿಯರಾದ ಹಜರತ್ ಮೌಲವಿ ಕುದರತುಲ್ಲಾ ಸಾಹಿಬ್ ಸನೋರಿ ರಜಿಯಲ್ಲಾಹು ಅನ್ಹು ಮತ್ತು ಹಜರತ್ ಮೌಲವಿ ಮೊಹಮ್ಮದ್ ಹುಸೇನ್ ಸಾಹಿಬ್ ರಜಿಯಲ್ಲಾಹು ಅನ್ಹುರ ಮೊಮ್ಮಗಳ ಪುತ್ರ ಆಗಿದ್ದರು. ಅಲ್ಲಾಹನು ಅವರಿಗೆ ಮಗ್ಫಿರತ್ ಮತ್ತು ಉನ್ನತ ಸ್ಥಾನಗಳನ್ನು ದಯಪಾಲಿಸಲಿ. ಇನ್ಶಾ ಅಲ್ಲಾ ಇವರ ಜನಾಜಾ ಗಾಯಿಬ್ ನಮಾಜನ್ನು ಜುಮಾ ನಮಾಜಿನ ನಂತರ ನಿರ್ವಹಿಸುತ್ತೇನೆ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.